ದ್ವಯರು ಮತ್ತು ಪೂಜ್ಯರ ಸದಾಶಯದ ನುಡಿಗಳನ್ನು ನಾವೆಲ್ಲರೂ ಆಲಿಸಿದ್ದೇವೆ. ಭಾರತದಲ್ಲಿ ಏನಾದರೂ ಸಂಸ್ಕೃತಿ, ಸಂಸ್ಕಾರ, ಚಾರಿತ್ರ್ಯ ಅದು ಉಳಿದಿದೆ ಅಂದ್ರೆ ಅದು ಈ ದೇಶದ ಮಠಗಳಿಂದ ಅನ್ನುವಂಥ ಮಾತನ್ನು ಭಾರತದ ಪ್ರಥಮ ರಾಷ್ಟ್ರಪತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಹೇಳಿರ್ತಕ್ಕಂಥ ಮಾತು. ಕರ್ನಾಟಕ ರಾಜ್ಯ ಇದು ಪ್ರತಿಯೊಂದು ಗ್ರಾಮಗಳಲ್ಲಿ ಮಠವನ್ನು ಹೊಂದಿತ್ತು, ಇದು ಮಠಗಳ ಆಲಯವಾಗಿತ್ತು ಅನ್ನುವಂಥದ್ದನ್ನು ನಾವು ನೆನೆಸಿಕೊಂಡು ಇಂಥ ಹಲವು 10 ಮಠಗಳಲ್ಲಿ ಎದ್ದು ಕಾಣುವಂಥ ಮಠಗಳಲ್ಲಿ ನಮ್ಮ ಭಾಲ್ಕಿ ಮಠವು ಕೂಡ ಒಂದು ಊರಿಗೆ ಒಬ್ಬ ಒಳ್ಳೆಯ ಮಠಾಧೀಶರು ಸಿಗಬೇಕು ಅಂತಂದ್ರೆ ಆ ಊರಿನವರ ಪುಣ್ಯ ಬೇಕು ಅನ್ನುವಂಥ ಒಂದು ಮಾತಿದೆ. ಅಂಥ ಪೂಜ್ಯರು ನಮಗೀಗಾಗಲೇ ಅವರು ದೊರಕಿದ್ದಾರೆ, ಮುಂದೂ ಕೂಡ ದೊರೀತಾ ಇದ್ದಾರೆ ಅನ್ನುವಂಥ ಒಂದು ಭಾಗ್ಯವಂತರು ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಚ್ಛಾಪಡ್ತಾ ಇದ್ದೀನಿ. ಶ್ರೀಮಠದ ಕಾರ್ಯ ಸಂಸ್ಕೃತಿ, ಸಾಹಿತ್ಯ, ಕಲೆ ಮುಂತಾದವುಗಳನ್ನು ಪ್ರಸಾರ ಮಾಡ್ತಕ್ಕಂಥದ್ದು ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿ ವರ್ಷ ಪೂಜ್ಯರು ವಚನ ಜಾತ್ರೆಯ ಮುಖಾಂತರ ಈ ಭಾಗದಲ್ಲಿ ಕಲೆ, ಸಾಹಿತ್ಯ, ಧರ್ಮ ಮುಂತಾದವುಗಳನ್ನು ಪ್ರಸಾರ ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬೆನ್ನೆಲುಬಾಗಿ ನಿಲ್ಲೋಣ. ನಮ್ಮ ಕೈಲಾದ ನಮ್ಮ ಶಕ್ತಿಯಾನುಸಾರ ನಮ್ಮ ಸೇವೆಯನ್ನು ಮಾಡೋಣ. ಬೆರಳುಗಳು ನೋಡು, ಅವು ಒಂದರಂತೆ ಮತ್ತೊಂದಿಲ್ಲ, ಅವು ಕರಧರ್ಮ ಕುಚಿತ ಅನ್ನುವಂಥ DVG ಅವರ ಮಾತಿನಂತೆ ನಾವೆಲ್ಲರೂ ನಮ್ಮ ಶಕ್ತಿ, ಸಾಹಿತ್ಯ ಅಥವಾ ಕಲೆ ಅಥವಾ ಸಂಸ್ಕೃತಿ ಅಥವಾ ಧನ ಸಹಾಯ ಅಥವಾ ದೈಹಿಕ ಸೇವೆ ಏನೇ ಇರ್ಬೋದು, ನಮ್ಮ ಕಾರ್ಯ ನಾವು ಶ್ರೀಮಠಕ್ಕೆ ಭಕ್ತಿ, ಶ್ರದ್ಧೆ, ನಿಷ್ಠೆ ಈ ಭಾವದಿಂದ ನಾವು ಪ್ರತಿಯೊಬ್ಬರು ಮಾಡಿದ್ದೇವಾದರೆ ಈ ಕಾರ್ಯಕ್ರಮ ಯಶಸ್ವಿ ಆಗೋದ್ರಲ್ಲಿ ಸಂದೇಹ ಇಲ್ಲ ಅನ್ನುವಂಥ ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ. ಶರಣು.